ಕುಮಾರ್ ವಿಶ್ವನಾಥ್ ಎಂಟಿಬಿ ಆರ್ ಶಂಕರ್ ಅವರನ್ನು ಕೂಡ ಮಂತ್ರಿ ಮಾಡಿ ಯಡಿಯೂರಪ್ಪ ಬಳಿ ಸಾಹುಕಾರ್ ಟೀಮ್ನಿಂದ ಮನವಿ ಸಲ್ಲಿಸಲಾಗಿದೆ. ಸೋತವರನ್ನು ಕೂಡ ಮಂತ್ರಿ ಮಾಡಿ ಅಂತ ವಿಶ್ವನಾಥ್ ಹಾಗೂ ಎಂಟಿಬಿ ನಾಗರಾಜ್, ಇನ್ನು ಆರ್ ಶಂಕರ್ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ, ಅವ್ರಿಗೆ ಆರ್ ಶಂಕರ್ ಅವ್ರನ್ನೂ ಮಂತ್ರಿ ಮಾಡಿ ಅಂತ ಜಾರಕಿಹೊಳಿ ಎನ್ ಟೀಮ್ ಮನವಿ ಮಾಡ್ತಾ ಇದೆ. ಅಂದ್ರೆ ಏನು ಅನರ್ಹ ಶಾಸಕರುಗಳು ಈಗ ಅರ್ಹರಾಗಿ ಬಂದಿದ್ದಾರೆ, ಈಗಲೂ ಕೂಡ ಅದೇ ಒಂದು ಟೀಮ್ ಆಗಿ ಅವರು ಇದ್ದಾರೆ ಅನ್ನೋದನ್ನ ಗಮನಿಸಬಹುದು. ರವಿಕುಮಾರ್ ಹಾಗೂ ತೇಜಸ್ವಿನಿ ಅವರ ರಾಜೀನಾಮೆ ಕೊಡಿಸೋದಕ್ಕೆ ಹರಸಾಹಸ ನಡೀತಾ ಇದೆ. ಇಬ್ಬರು ಪರಿಷತ್ ಸದಸ್ಯರ ರಾಜೀನಾಮೆ ಕೊಡಿಸೋದಕ್ಕೆ ಸಿಎಂ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವರಿಬ್ಬರ ಮನವೊಲಿಕೆಗೆ ಬಿಎಸ್ವೈ ಮುಂದಾಗಿದ್ದಾರಂತೆ. ಧನುರ್ಮಾಸ ಶುರು ಆಗೋಕ್ಕೂ ಮುಂಚೆ ಸಂಪುಟ ವಿಸ್ತರಣೆ ಮಾಡಿ ಅಂತ ಡಿಮಾಂಡ್ ಬಂದಿದೆ. ಸಿಎಂ ಭೇಟಿ ಮಾಡಿ 17 ಜನ ಹಾಲಿ ಮಾಜಿ ಶಾಸಕರು ಇವರೆಲ್ಲರೂ ಕೂಡ ಬೇಡಿಕೆ ಸಲ್ಲಿಸಿದ್ದಾರೆ. ಮೂಲ ಬಿಜೆಪಿ ಶಾಸಕರು ಕೂಡ ಮಂತ್ರಿಗಿರಿಗೆ ಸಿಎಂ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ನಿರೀಕ್ಷೆಯ ಹಾಗೇನೆ ಸಂಪುಟ ವಿಸ್ತರಣೆ ಸಾಕಷ್ಟು ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ. ಹಾಗೆ ನಿಭಾಯಿಸ್ತಾರೆ ಸಿಎಂ ಬಿಎಸ್ವೈ, ಇದನ್ನ ಕಾದು ನೋಡಬೇಕಾಗಿದೆ. ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಕೂಡ ಒಟ್ಟಿಗೆ ಎಲ್ಲ ಅರ್ಹ ಶಾಸಕರು ಭೇಟಿ ಮಾಡಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ 2 ದಿವಸ 3 ದಿವಸ ಬಂದು ಕ್ಯಾನ್ವಾಸ್ ಮಾಡಿದರು. ಅವರಿಗೆ ಎಲ್ಲ ಒಟ್ಟಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ಹೇಳಿದ್ದೇವೆ. ಸಚಿವ ಸಂಪುಟದ್ದು ಏನು ಚರ್ಚೆ ಆಗಿಲ್ಲ, ಸಚಿವ ಸಂಪುಟದ್ದು ಏನು ಚರ್ಚೆ ಮಾಡಿಲ್ಲ. ಇನ್ನು ಎಲ್ಲ ಸೇರಿ ಒಟ್ಟಿಗೆ ಬೆಳಗ್ಗೆ ತಿಂಡಿ ತಿನ್ನೋಣ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಂತೇಳಿ ಅವರಿಗೆ ಎಲ್ಲ ಸೇರಿ ಒಂದು ಅಭಿನಂದನೆ ಹೇಳಿದೆ. ಅದು ಮುಖ್ಯಮಂತ್ರಿಗಳು ತಗೊಳ್ತಾರೆ, ನಮ್ಮದೇನಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಹೈಕಮಾಂಡ್ ಅವರು ಮಾಡ್ತಾರೆ. ಅದನ್ನು ಯಾರು ಯಾವ ಖಾತೆನೂ ಕೇಳಲಿಲ್ಲ, ಇಂಥ ಖಾತೆ ಕೊಡಿ ಅಂಥ ಖಾತೆ ಕೊಡಿ ಅಂತ ಯಾರೂ ಕೇಳಲಿಲ್ಲ. ಮುಖ್ಯಮಂತ್ರಿಗಳಿಗೆ ಎಲ್ಲ ಸೇರಿ ಒಟ್ಟಿಗೆ ಅಭಿನಂದನೆ ಹೇಳ್ತಕ್ಕಂಥದ್ದು. ಯಾವ ಬೇಡಿಕೆನೂ ಯಾವ ಖಾತೆನೂ ಯಾರು ಬೇಡಿಕೆ ಇಟ್ಟಿಲ್ಲ. ಎಲ್ಲರೂ ನಮಸ್ಕಾರ. ಮುಖ್ಯಮಂತ್ರಿ ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಸಂಪುಟ ವಿಸ್ತರಣೆಯ ಸರ್ಕಸ್ ಆರಂಭ ಆಗಿದೆ. ಹಲವು ಬಗೆಯ ಒತ್ತಡ ಹಲವು ಕಡೆಗಳಿಂದ ಹೇಗೆ ನಡೀತಾ ಇದೆ? ಸಂಪುಟ ವಿಸ್ತರಣೆ ಧನುರ್ಮಾಸಕ್ಕೂ ಮೊದಲೇ ಆಗ್ಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರಂತೆ, ಯಾಕೆ ಹಾಗೆ? ಶ್ರೀಲಕ್ಷ್ಮಿ ರಾಜ್ಕುಮಾರ್, ಬರುವ ಡಿಸೆಂಬರ್ 16 ಸೋಮವಾರ ಧನುರ್ಮಾಸ ಸಂಜೆ 4:30 ಆರಂಭವಾಗುತ್ತೆ. ಆ 4:30 ಆರಂಭವಾದ್ರೆ 1 ತಿಂಗಳ ಸಮಯ ಕಾಲ ಯಾವುದೇ ಶುಭ ಕಾರ್ಯಕ್ರಮಗಳು ಮಾಡಂಗಿಲ್ಲ, ಶುಭ ಮುಹೂರ್ತವನ್ನ ಇಡುವಂಗಿಲ್ಲ ಮತ್ತು ಯಾವುದೇ ಒಂದು ಒಳ್ಳೆ ಕೆಲಸವನ್ನ ಮಾಡಂಗಿಲ್ಲ ಅನ್ನೋದು ಹಿಂದೂಗಳ ಪ್ರತೀತಿ. ಆ ಪ್ರಕಾರವಾದ್ರೆ 1 ತಿಂಗಳ ಒಂದು ವೇಳೆ ಸೋಮವಾರ ಸಂಜೆ 4:30 ಒಳಗಡೆ ಸಂಪುಟ ವಿಸ್ತರಣೆ ಆಗ್ತಿದ್ರೆ 1 ತಿಂಗಳ ಕಾಲ ನೂತನ ಶಾಸಕರು ಸಚಿವರಾಗುವುದನ್ನ ಕಾಯ್ದುಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಸೋಮವಾರದೊಳಗಡೆ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಅಂತೇಳಿ ಇದೀಗ ನೂತನ ಶಾಸಕರು ಇವತ್ತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವ್ರನ್ನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭೇಟಿಯ ಸಂದರ್ಭದಲ್ಲಿ ಈ ಒತ್ತಡವನ್ನ ಹಾಕಿದ್ದಾರೆ. ಒಂದ್ ಕಡೆ ಸೋಮವಾರದೊಳಗಡೆ ಸಚಿವ ಸಂಪುಟ ವಿಸ್ತರಣೆಗೆ ಮುಖ್ಯಮಂತ್ರಿಗಳು ಕೂಡ ಮನಸ್ಸು ಮಾಡಿದ್ದಾರೆ ಅಂತೇಳಿ ತಿಳಿದು ಬಂದಿರುವಂತದ್ದು ಎಲ್ಲವೂ ಅಂದುಕೊಂಡಂತೆ ಆದ್ರೆ, ಯಾಕಂತ ಹೇಳಿದ್ರೆ ಈಗ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹೈಕಮಾಂಡ್ ನ ಸಮಯವನ್ನು ಕೇಳಿದ್ದಾರೆ. ಹೈಕಮಾಂಡ್ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಸಂಬಂಧಪಟ್ಟ ಹಾಗೆ ಲೀಸ್ಟ್ ಅನ್ನು ಕೊಡಲಿದ್ದಾರೆ. ಅಲ್ಲದೆ ಅಲ್ಲಿ ಇರ್ತಕ್ಕಂಥ ಅನೇಕ ಸಚಿವರುಗಳು ತಮ್ಮ ಬಹಳಷ್ಟು ಖಾತೆಗಳನ್ನ ಕಳೆದುಕೊಳ್ಳಿದ್ದಾರೆ ಮತ್ತೆ ಹೆಚ್ಚುವರಿ ಖಾತೆಗಳನ್ನು ಕೂಡ ಪಡೆದುಕೊಂಡಂತವ್ರು ಕೂಡ ಇದೀಗ ವಾಪಸ್ ನೂತನ ಸಚಿವರಿಗೆ ಖಾತೆಗಳನ್ನ ಕೊಡಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ಸಮಯವನ್ನು ಕಾಯ್ತಿರುವುದು. ಒಂದು ವೇಳೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರೆ ಸೋಮವಾರ ಬೆಳಿಗ್ಗೆ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದರ ನಡುವೆ ಒಟ್ಟು ಈಗಾಗಲೇ ಗೆದ್ದಿರ್ತಕ್ಕಂಥ 11 ಶಾಸಕರುಗಳಿಗೆ ಸಂಪುಟದಲ್ಲಿ ಅವಕಾಶ ಕೊಡಲು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಒಟ್ಟಾರೆ 16 ಸ್ಥಾನಗಳು ಖಾಲಿ ಇರುವಂತದ್ದು. ಉಳಿದಂತ 5 ಸ್ಥಾನಗಳನ್ನ ಮೂಲ ಬಿಜೆಪಿ ಕೊಡುವ ಬಗ್ಗೆ ಕೂಡ ಗಂಭೀರ ಚಿಂತನೆ ನಡೆದಿದೆ. ಈ ಎಲ್ಲದರ ನಡುವೆ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಪ್ರಮುಖವಾಗಿ ಈಗಾಗಲೇ ಸೋತಿರ್ತಕ್ಕಂಥ ಅಂದ್ರೆ ಪರಾಜಿತರಾಗಿರ್ತಕ್ಕಂಥ ಎಚ್ ವಿಶ್ವನಾಥ್ ಮತ್ತು ಎಂಟಿಬಿ ನಾಗರಾಜ್ ರವರನ್ನ ಕೈ ಬಿಡಬಾರ್ದು. ಇದರ ಬೆನ್ನಲ್ಲೇ ಆರ್ ಶಂಕರ್ ಅವರನ್ನು ಕೂಡ ನೀವು ಸಚಿವರಾಗಿ ಮಾಡ್ತೀರಿ ಅಂತ ಹೇಳಿದ್ರೆ ಆ ಮಾತನ್ನು ಕೂಡ ಉಳಿಸ್ಕೊಳ್ಳಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸದ್ಯಕ್ಕೆ ಎಂಟಿಬಿ ನಾಗರಾಜ್ ಮತ್ತು ಆರ್ ಶಂಕರ್ ಅವರನ್ನ ಮಂತ್ರಿ. ಹಾಗಾಗಿ ಈಗಾಗಲೇ ಹಾಲಿ ಇರ್ತಕ್ಕಂಥ ಎಂಎಲ್ಸಿಗಳಾಗಿರ್ತಕ್ಕಂಥ ಎನ್ ರವಿಕುಮಾರ್ ಮತ್ತು ತೇಜಸ್ವಿನಿ ರಮೇಶ್ ರವರಿಗೆ ರಾಜೀನಾಮೆ ಕೊಡಿಸಿ ಆ ಸ್ಥಾನಕ್ಕೆ ಎಂಟಿಬಿ ನಾಗರಾಜ್ ಮತ್ತು ಆರ್ ಶಂಕರ್ ಅವರನ್ನ ಆಯ್ಕೆ ಮಾಡಿ ಅವರನ್ನ ಮಂತ್ರಿ ಮಾಡೋ ಬಗ್ಗೆ ಗಂಭೀರ ಚಿಂತನೆ ನಡೆಸಿರುವಂತಹ ಮುಖ್ಯಮಂತ್ರಿಗಳು ಇಬ್ಬರು ಎಂಎಲ್ಸಿಗಳ ಜೊತೆ ಇದೀಗ ರಾಜೀನಾಮೆಗೆ ಸಂಬಂಧಪಟ್ಟ ಹಾಗೆ ಮನವೊಲಿಕೆಗೆ ನಿರತರಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ಸೋಮವಾರದೊಳಗಡೆ ಸಂಪುಟ ವಿಸ್ತರಣೆ ಮಾಡುವ ಸಂಬಂಧಪಟ್ಟ ಅಭಿಲಾಷೆಯನ್ನು ಹೊಂದಿದ್ದಾರೆ. ಹಾಗಾಗಿ ಹೈಕಮಾಂಡ್ ನ ಸಮಯವನ್ನು ಕೇಳಿದ್ರೆ ಹೈಕಮಾಂಡ್ ಒಪ್ಪಿದ್ರೆ ಸೋಮವಾರ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗಾಗಿ.
ಇನ್ನು ರಾಜ್ಯ